ಮದುವೆಯಾಗಿದ್ರೂ ಕೂಡ ಮತ್ತೊಂದು ಯುವತಿಗೆ ಗಾಳ ಹಾಕಿದಾನೆ ಇಲ್ಲೊಬ್ಬ. ಹೆಂಡತಿಯನ್ನ ಅಕ್ಕ ಅಂತ ಪರಿಚಯಿಸಿದಾನೆ ಆ ಯುವತಿಗೆ. ತಾನು ದೊಡ್ಡ ಉದ್ಯಮಿ, 715 ಕೋಟಿ ಆಸ್ತಿ ಇದೆ ಅಂತೆಲ್ಲ ಬಿಲ್ಡಪ್ ಕೊಟ್ಟಿದ್ದಾನೆ. ಮದುವೆ ಆಗುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದಾನೆ ಆ ಯುವತಿಗೆ. ಪರಿಚಯ ಆಗಿದ್ದು ಮ್ಯಾಟ್ರಿಮೋನಿಯಲ್ಲಿ. ವಿಜಯ್ ರಾಜ್ ಗೌಡ ಅಂತ ವಂಚಿಸಿರುವಂತ ಯುವಕ 1.75 ಕೋಟಿ ವಂಚಿಸಿದ್ದಾನೆ ಯುವತಿಗೆ. ಯುವತಿ ವೈಟ್ಫೀಲ್ಡ್ ಮೂಲದವರು, ಒಳ್ಳೆ ಉದ್ಯೋಗದಲ್ಲೂ ಕೂಡ ಇದ್ದಾರೆ. ಇದೀಗ ವಿಜಯ್ ರಾಜ್ ಗೌಡ ಸೇರಿ 3 ವಿರುದ್ಧವಾಗಿ ಯುವತಿ ಕೇಸ್ ದಾಖಲಿಸಿದ್ದಾರೆ. ವಿಜಯ್ ರಾಜ್ ಪತ್ನಿ ಸೌಮ್ಯ, ತಂದೆ ಬೋರೇಗೌಡ ವಿರುದ್ಧವಾಗಿ ಕೇಸ್ ಹಾಕಿದ್ದಾರೆ. ತಾನು ದೊಡ್ಡ ಉದ್ಯಮಿ, ನನಗಿವಾಗ ಹಣ ಸಮಸ್ಯೆ ಇದೆ, IT ರೇಡ್ ಆಗಿದೆ, ಎಲ್ಲ ಅಕೌಂಟ್ಗಳೆಲ್ಲ ಬ್ಲಾಕ್ ಆಗಿದೆ, ಹೀಗೆಲ್ಲ ಸುಳ್ಳು ಹೇಳಿ ಯುವತಿಯಿಂದ ಲಕ್ಷಾಂತರ ರೂಪಾಯಿ ಪಡೆದಿದ್ದಾನೆ. ತನ್ನ ತಂದೆ ನಿವೃತ್ತ ತಹಶೀಲ್ದಾರ್ ಅಂತ ಈ ಭೂಪ ಪರಿಚಯಿಸ್ತಾನೆ. ಎಂತ ಮೋಸಗಾರ ಇತ್ತ ಅಂತ ಹೇಳಿದ್ರೆ ಹೆಂಡತಿಯನ್ನ ಅಕ್ಕ ಅಂತ ಪರಿಚಯ ಮಾಡಿದ್ದಾನೆ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಯುವತಿ, ಒಳ್ಳೆ ಇನ್ಕಮ್ ಇದೆ. 2024 ಮಾರ್ಚ್ ನಲ್ಲಿ ಈತ ಪರಿಚಯ ಮಾಡಿಕೊಂಡಿರ್ತಾನೆ. ಆಕೆಯನ್ನ ಮದುವೆ ಆಗುವುದು ಇಷ್ಟೆಲ್ಲಾ ಸುಳ್ಳು ಹೇಳಿದ್ದಾನೆ. ಕೆಂಗೇರಿ ಬಳಿ ಯುವತಿಯನ್ನ ಕರೆಸಿ ತನ್ನ ಕುಟುಂಬ ಎಲ್ಲ ಪರಿಚಯ ಮಾಡಿಕೊಟ್ಟಿದ್ದಾನೆ, ಹೆಂಡತಿನ ಅಕ್ಕ ಅಂತ ಹೇಳಿ. ಆಮೇಲೆ ತಂದೆ ತಹಶೀಲ್ದಾರ್ ನಿವೃತ್ತಿ ಹೊಂದಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿದ್ದಾನೆ. ಯುವತಿ ಆಕೆಯ ಸ್ನೇಹಿತೆಯಿಂದೆಲ್ಲ ಹಣ ಪಡ್ಕೊಂಡಿದ್ದಾನೆ ಈತ. ಅಂದ್ರೆ ಅವರ ವೈಫ್ನು ಕೂಡ ತನ್ನ ಅಕ್ಕ ಅಂತ ಹೇಳ್ಕೊಂಡು. ಹಾ ಸರ್, ಅವ್ನು ಫಸ್ಟ್ ಸ್ಟಾರ್ಟಿಂಗ್ ಏನ್ ಪ್ರೊಫೈಲ್ ಕಳ್ಸಿದ್ದ ವಾಟ್ಸಪ್ ಅಲ್ಲಿ, ಸೊ ಲಾಸ್ಟ್ ತನಕನೂ ಅದನ್ನೇ ಮೇಂಟೈನ್ ಮಾಡಿದ್ದಾನೆ. ಅದೇ ಲೈಕ್ ಅಕ್ಕ ಇದ್ದಾನೆ ಅಂತ, ಅವ್ರ ಅಪ್ಪಂಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದ. ಸೊ ಅವ್ರ ಅಪ್ಪಂಗೆ ಕ್ಯಾನ್ಸರ್ ಆಗಿದೆ, ನಂದು ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗಿದೆ ಅಂತಾನು ದುಡಿಸ್ಕೊಂಡಿದ್ದಾನೆ. ಮದುವೆ ಆಗಿರೋ ವಿಚಾರ ಹೇಳಿದ್ರ? ಅವ್ನು ತುಂಬಾ ದೊಡ್ಡ ಫ್ರಾಡ್ ಅಂತ ನನಗೆ ಗೊತ್ತಾಗಿದ್ದು ಲಾಸ್ಟ್ ಇಯರ್. ಅವ್ನ ಮೇಲೆ ಒಂದು ಕೇಸ್ ಆದಾಗ ನನಗೆ ಗೊತ್ತಾಗುತ್ತೆ ಅವ್ನು ಫ್ರಾಡ್ ಅಂತ. ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ, ನನ್ನ ಹತ್ರ ಊಟಕ್ಕೂ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗು ನನ್ನ ಹತ್ರ ಥೌಸಂಡ್ಸ್ ಅಲ್ಲಿ ದುಡ್ಡು ಕೇಳಕ್ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿವರೆಗೂ ನನ್ನ ಹತ್ರ ಮತ್ತೆ ನನ್ನ ಫ್ರೆಂಡ್ಸ್ ಹತ್ರ ಅರೌಂಡ್ 1.75 crores ತಗೊಂಡಿದ್ದಾನೆ. ಬಟ್ ಏನ್ ಮಾಡಿದಾನೆ ಅಂದ್ರೆ ನಂದೇ ದುಡ್ಡನ್ನ ಲೈಕ್ ಇವತ್ತು ಕೊಟ್ಟಿರೋ ದುಡ್ಡನ್ನ ವಾಪಸ್ ಹಾಕಿ ಮತ್ತೆ ನಾಳೆ ಕೊಡು ಅಂತ ಕೇಳಿ ಅದೇ ಟ್ರಾನ್ಸಾಕ್ಷನ್ ಆಗಿರೋ ತರ ತೋರಿಸಿ ಅರೌಂಡ್ 21.5 ವಾಪಸ್ ಹಾಕಿರೋ ತರ ತೋರಿಸಿದಾನೆ. ಸೊ ಇನ್ನ ಅರೌಂಡ್ 1.53 crore ವಾಪಸ್ ಕೊಡ್ಬೇಕು. ಅಕೌಂಟ್ ಎಲ್ಲ